ಕುಂಭ ರಾಶಿ ಸಾಡೆಸಾತಿಯ ಅಂತ್ಯ ಮತ್ತು ಸುವರ್ಣ ಯುಗದ ಆರಂಭ. ನಮಸ್ಕಾರ ಕುಂಭ ರಾಶಿಯ ನನ್ನೆಲ್ಲ ಆತ್ಮೀಯ ಬಂಧುಗಳೇ, ನಮ್ಮ ಚಾನೆಲ್ಗೆ ನಿಮ್ಮೆಲ್ಲರಿಗೂ ತುಂಬು ಹೃದಯದ ಸ್ವಾಗತ. ಇಂದು ನಾವು ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸಬಲ್ಲ ಒಂದು ಮಹತ್ವದ ವಿಷಯದ ಬಗ್ಗೆ ಚರ್ಚಿಸಲಿದ್ದೇವೆ. ಕುಂಭ ರಾಶಿಯವರೇ, ನೀವು ಕಳೆದ ಕೆಲವು ವರ್ಷಗಳಿಂದ ಅನುಭವಿಸುತ್ತಿರುವ ಕಷ್ಟಗಳು, ಅವಮಾನಗಳು ಮತ್ತು ಆರ್ಥಿಕ ಸಂಕಷ್ಟಗಳಿಗೆ ಒಂದು ಮುಕ್ತಿ ಸಿಗುವ ಕಾಲ ಹತ್ತಿರ ಬಂದಿದೆ. ನಮಗೆಲ್ಲ ತಿಳಿದಿರುವಂತೆ ಕುಂಭ ರಾಶಿಯವರಿಗೆ ಜೂನ್ 2027ರಲ್ಲಿ ಸಾಡೆಸಾತಿ ಸಂಪೂರ್ಣವಾಗಿ ಮುಗಿಯಲಿದೆ. ಆದರೆ ನಾನು ಇಂದು ನಿಮಗೆ ಒಂದು ವಿಶೇಷ ದಿನಾಂಕವನ್ನು ತಿಳಿಸುತ್ತೇನೆ. ಆ ದಿನಾಂಕದಿಂದಲೇ ನಿಮ್ಮ ಮೇಲಿರುವ ಸಾಡೆಸಾತಿಯ ನಕಾರಾತ್ಮಕ ಪ್ರಭಾವಗಳು ಬಹುತೇಕ ಅಂತ್ಯಗೊಳ್ಳಲಿವೆ. ಈ ವಿಡಿಯೋವನ್ನು ದಯವಿಟ್ಟು ಸ್ಕಿಪ್ ಮಾಡಬೇಡಿ, ಏಕೆಂದರೆ ಇದು ನಿಮ್ಮ ಜೀವನದ ಮುಂದಿನ ಹಾದಿಯನ್ನು ಹೇಗೆ ರೂಪಿಸಬೇಕು ಎಂಬ ಬಗ್ಗೆ ಅತ್ಯಂತ ಆಳವಾದ ಜ್ಞಾನವನ್ನು ನೀಡಲಿದೆ. ಕುಂಭ ರಾಶಿಯವರ ಜೀವನ ಸಾಮಾನ್ಯವಾಗಿರುವುದಿಲ್ಲ, ಅದು ಏಳುಬೀಳುಗಳಿಂದ ಕೂಡಿರುತ್ತದೆ. ಆದರೆ ಈಗ ಬರಲಿರುವ ಸಮಯವು ನಿಮ್ಮ ಜೀವನದ ಸುವರ್ಣಕಾಲ ಎನ್ನಬಹುದು. ನೀವು ಅನುಭವಿಸಿದ ಸಂಕಷ್ಟಗಳು ಮತ್ತು ಮೌಲ್ಯಮಾಪನ. ಕುಂಭ ರಾಶಿಯವರೇ, ಕಳೆದ ಕೆಲವು ಕಾಲದಿಂದ ನೀವು ಅನುಭವಿಸುತ್ತಿರುವ ನೋವುಗಳು ನನಗೆ ಗೊತ್ತು. ನೀವು ಯಾರನ್ನು ಕಣ್ಣುಮುಚ್ಚಿ ನಂಬಿದ್ದಿರೋ ಅವರಿಂದಲೇ ನೀವು ಮೋಸ ಹೋಗಿದ್ದೀರಿ. ನಿಮ್ಮ ಸ್ವಂತ ಜನರೇ ನಿಮ್ಮ ಕಷ್ಟದ ಸಮಯದಲ್ಲಿ ನಿಮಗೆ ಬೆನ್ನು ತೋರಿಸಿ ನಡೆದಿದ್ದಾರೆ. ನೀವು ಯಾರಿಗಾಗಿ ಒಳ್ಳೆಯದನ್ನು ಮಾಡಿದಿರೋ ಅವರೇ ಇಂದು ನಿಮ್ಮ ವಿರುದ್ಧವಾಗಿದ್ದಾರೆ. ಪ್ರಸ್ತುತ ಸಮಯದಲ್ಲಿ ನೀವು ಆರ್ಥಿಕವಾಗಿ ಬಹಳ ಸಂಕಷ್ಟದಲ್ಲಿದ್ದೀರಿ. ಉಳಿತಾಯ ಮಾಡಿದ ಹಣವೆಲ್ಲ ಖರ್ಚಾಗುತ್ತಿದೆ, ಆಸ್ಪತ್ರೆ ವೆಚ್ಚಗಳು ಹೆಚ್ಚುತ್ತಿವೆ ಮತ್ತು ಕುಟುಂಬವನ್ನು ಹೇಗೆ ನಡೆಸುವುದು ಎಂಬ ಚಿಂತೆ ನಿಮ್ಮನ್ನು ಕಾಡುತ್ತಿದೆ. ಕೆಲಸದಲ್ಲಿ ಸ್ಥಿರತೆ ಇಲ್ಲ, ಉದ್ಯೋಗ ಸಿಗುತ್ತಿಲ್ಲ ಅಥವಾ ಸಿಕ್ಕರೂ ನಿಮ್ಮ ಅರ್ಹತೆಗೆ ತಕ್ಕ ಕೆಲಸ ಸಿಗುತ್ತಿಲ್ಲ. ವ್ಯಾಪಾರ ವ್ಯವಹಾರಗಳು ಸ್ಥಗಿತಗೊಂಡಿವೆ ಮತ್ತು ಸಾಲದ ಸುಳಿಯಲ್ಲಿ ನೀವು ಸಿಲುಕಿದ್ದೀರಿ. ಈ ಎಲ್ಲ ಸಮಸ್ಯೆಗಳ ಬಗ್ಗೆ ನೀವು ಕಾಮೆಂಟ್ ಮಾಡಿ ನಮಗೆ ತಿಳಿಸಿ, ಏಕೆಂದರೆ ಇನ್ನು 10-20 ದಿನಗಳಲ್ಲಿ ಈ ಪರಿಸ್ಥಿತಿ ಬದಲಾಗಲಿದೆ. ಜುಲೈ 27, 2026 ಮಹಾ ಬದಲಾವಣೆಯ ದಿನಾಂಕ. ಈಗ ಆ ಪ್ರಮುಖ ದಿನಾಂಕದ ಬಗ್ಗೆ ಮಾತನಾಡೋಣ. ಜುಲೈ 27, 2026ರಂದು ನಿಮ್ಮ ರಾಶಿ ಅಧಿಪತಿಯಾದ ಶನಿ ದೇವನು ವಕ್ರಿಯಾಗುತ್ತಿದ್ದಾನೆ. ಈ ವಕ್ರ ಸಂಚಾರವು ಡಿಸೆಂಬರ್ 11, 2026ರವರೆಗೆ ಇರಲಿದೆ. ಜ್ಯೋತಿಷ್ಯ ಶಾಸ್ತ್ರದ ನಿಯಮದಂತೆ ಒಂದು ಗ್ರಹವು ವಕ್ರಿಯಾದಾಗ ಅದು ತನ್ನ ಹಿಂದಿನ ಮನೆಯ ಫಲವನ್ನು ಹೆಚ್ಚಿಸುತ್ತದೆ. ಶನಿ ದೇವನು ಪ್ರಸ್ತುತ ನಿಮ್ಮ ರಾಶಿಯಿಂದ 2ನೇ ಮನೆಯಲ್ಲಿದ್ದಾನೆ. ವಕ್ರಿಯಾದಾಗ ಅವನು ನಿಮ್ಮ ಸ್ವಂತ ರಾಶಿಯಾದ ಕುಂಭದ ಫಲವನ್ನು ಹೆಚ್ಚು ನೀಡುತ್ತಾನೆ. ಯಾವುದೇ ಗ್ರಹವು ತನ್ನ ಸ್ವಂತ ರಾಶಿಯ ಅಥವಾ ಮೂಲ ತ್ರಿಕೋನ ರಾಶಿಯ ಫಲವನ್ನು ನೀಡುವಾಗ ಅದು ಸಾಡೆಸಾತಿಯಾಗಿದ್ದರೂ ಸಹ ನಕಾರಾತ್ಮಕ ಫಲಗಳನ್ನು ನೀಡುವುದಿಲ್ಲ. ಬದಲಾಗಿ ಈ ಅವಧಿಯಲ್ಲಿ ಜನರು ಕೋಟ್ಯಾಧಿಪತಿಗಳಾಗುವುದನ್ನು, ಮನೆ, ವಾಹನ ಮತ್ತು ಆಸ್ತಿಯನ್ನು ಪಡೆಯುವುದನ್ನು ನಾವು ನೋಡಿದ್ದೇವೆ. ಶನಿ ದೇವನು ಜುಲೈ 27ರಿಂದ ನಿಮ್ಮ ಸಾಡೆಸಾತಿಯ ನಕಾರಾತ್ಮಕ ಪ್ರಭಾವವನ್ನು ಬಹುತೇಕ ಶೂನ್ಯಗೊಳಿಸಲಿದ್ದಾನೆ. ಚೇಷ್ಟ ಬಲಿ ಮತ್ತು ಶನಿಯ ತ್ರಿಗುಣ ಶಕ್ತಿ. ಗ್ರಹಗಳ ಬಲವನ್ನು ಅಳೆಯುವ ಷಡ್ಬಲದಲ್ಲಿ ಒಂದು ನಿಯಮವಿದೆ, ಅದನ್ನು ಚೇಷ್ಟ ಬಲಿ ಎನ್ನುತ್ತಾರೆ. ಶನಿಯಂತಹ ಗ್ರಹಗಳು ವಕ್ರಿಯಾದಾಗ ಅವು ಸಾಮಾನ್ಯಕ್ಕಿಂತ 3 ಪಟ್ಟು ಹೆಚ್ಚು ಬಲಶಾಲಿಯಾಗುತ್ತವೆ. ಅಂದರೆ ನಿಮ್ಮ ರಾಶಿ ಅಧಿಪತಿಯು ಈಗ ಅತ್ಯಂತ ಶಕ್ತಿಯುತವಾಗಿ ನಿಮಗೆ ಶುಭ ಫಲಗಳನ್ನು ನೀಡಲು ಸಿದ್ಧನಾಗಿದ್ದಾನೆ. ಶನಿ ದೇವನು ರಾಶಿ ಬದಲಾಯಿಸುವ ಮುನ್ನವೇ ತನ್ನ ಪ್ರಭಾವವನ್ನು ನೀಡಲು ಆರಂಭಿಸುತ್ತಾನೆ. ಜೂನ್ 2027ರಲ್ಲಿ ಅವನು ಮೇಷ ರಾಶಿಗೆ ಹೋಗಲಿದ್ದಾನೆ, ಆದರೆ ಅದರ ಶುಭ ಪ್ರಭಾವಗಳು ನಿಮಗೆ 2027ರ ಆರಂಭದಿಂದಲೇ ತಿಳಿಯಲಿವೆ. ಪ್ರಸ್ತುತ ಗುರುದೇವನು ಉಚ್ಚ ಸ್ಥಾನದಲ್ಲಿದ್ದು ಕರ್ಕ ರಾಶಿ, ನಿಮ್ಮ ರಾಶಿಯಿಂದ 6ನೇ ಮನೆಯಲ್ಲಿದ್ದಾನೆ ಮತ್ತು ಶನಿ ದೇವನ ಮೇಲೆ ದೃಷ್ಟಿ ಹರಿಸುತ್ತಿದ್ದಾನೆ. ಇದು ಅತ್ಯಂತ ಶುಭ ಸಂಕೇತ. ಸಾಲ ಮುಕ್ತಿ ಮತ್ತು ಆರ್ಥಿಕ ಸಮೃದ್ಧಿ. ಕುಂಭ ರಾಶಿಯವರೇ, ಈಗ ನಿಮ್ಮ ಜೀವನದ ಅತಿದೊಡ್ಡ ಅಭಿಶಾಪವಾದ ಸಾಲದಿಂದ ಮುಕ್ತಿ ಪಡೆಯುವ ಸಮಯ ಬಂದಿದೆ. ಉಚ್ಚ ಗುರುವಿನ ದೃಷ್ಟಿ ಶನಿಯ ಮೇಲೆ ಬೀಳುತ್ತಿರುವುದರಿಂದ ಜುಲೈ 27ರಿಂದ ನಿಮ್ಮ ಸಾಲಗಳು ತೀರಲು ಆರಂಭವಾಗುತ್ತವೆ. ಬಹಳ ದಿನಗಳಿಂದ ಸ್ಥಗಿತಗೊಂಡಿದ್ದ ಉದ್ಯೋಗದ ಪ್ರಯತ್ನಗಳು ಈಗ ಫಲ ನೀಡಲಿವೆ. ನೀವು ಬಯಸಿದ ಕೆಲಸ ಸಿಗಲಿದೆ ಮತ್ತು ಆರ್ಥಿಕವಾಗಿ ನೀವು ಇಷ್ಟು ಸಮೃದ್ಧರಾಗುತ್ತೀರಿ ಎಂದರೆ ಪುನಃ ಜೀವನದಲ್ಲಿ ಎಂದಿಗೂ ಹಣಕ್ಕಾಗಿ ಕೈಚಾಚುವ ಪರಿಸ್ಥಿತಿ ಬರುವುದಿಲ್ಲ. ಮುಂದಿನ 11 ತಿಂಗಳುಗಳು ಅಂದರೆ ಜೂನ್ 3, 2027ರವರೆಗೆ ನಿಮ್ಮ ಜೀವನದ ಅತ್ಯಂತ ಸುವರ್ಣ ಕಾಲವಾಗಿರುತ್ತದೆ. ಈ 11 ತಿಂಗಳಲ್ಲಿ ನೀವು ಎಷ್ಟರ ಮಟ್ಟಿಗೆ ಎತ್ತರಕ್ಕೆ ಹೋಗಬಹುದು ಎಂಬುದು ನಿಮ್ಮ ಗುರಿ ಮತ್ತು ಶ್ರಮದ ಮೇಲೆ ಅವಲಂಬಿತವಾಗಿರುತ್ತದೆ. ಅಷ್ಟಕ ವರ್ಗ ಮತ್ತು ನವತಾರ ಚಕ್ರದ ಪ್ರಾಮುಖ್ಯತೆ. ಇಲ್ಲಿ ಒಂದು ಮುಖ್ಯವಾದ ವಿಷಯವನ್ನು ನೀವು ಗಮನಿಸಬೇಕು. ಯಾವುದೇ ಜ್ಯೋತಿಷ್ಯದ ಭವಿಷ್ಯವು ಅಷ್ಟಕ ವರ್ಗವಿಲ್ಲದೆ ಪೂರ್ಣವಾಗುವುದಿಲ್ಲ. ನಿಮ್ಮ ಕುಂಡಲಿಯಲ್ಲಿ ಮೀನ ರಾಶಿಯಲ್ಲಿ ಶನಿ ಇರುವ ಸ್ಥಾನ, ಶನಿಗೆ ಎಷ್ಟು ಬಿಂದುಗಳಿವೆ ಎಂದು ಪರೀಕ್ಷಿಸಿ. ಒಂದು ವೇಳೆ 4 ಅಥವಾ ಅದಕ್ಕಿಂತ ಹೆಚ್ಚು ಬಿಂದುಗಳಿದ್ದರೆ ಈ ಮುಂದಿನ 11 ತಿಂಗಳುಗಳು ನಿಮ್ಮ ಜೀವನದ ಅದ್ಭುತ ದಿನಗಳಾಗಲಿವೆ. ಆದರೆ ಬಿಂದುಗಳು 3ಕ್ಕಿಂತ ಕಡಿಮೆ ಇದ್ದರೆ ಸ್ವಲ್ಪ ಕಷ್ಟವಾಗಬಹುದು ಮತ್ತು ಅದಕ್ಕೆ ತಕ್ಕ ಪರಿಹಾರಗಳನ್ನು ಮಾಡಿಕೊಳ್ಳಬೇಕಾಗುತ್ತದೆ. ಅದೇ ರೀತಿ ನವತಾರ ಚಕ್ರವನ್ನು ಗಮನಿಸಿ. ನಿಮ್ಮ ಜನ್ಮ ನಕ್ಷತ್ರದಿಂದ 3, 5 ಅಥವಾ 7ನೇ ತಾರೆಯು ಅಶುಭವಾಗಿರುತ್ತದೆ, ಉಳಿದವು ಶುಭ ಫಲ ನೀಡುತ್ತವೆ. ನಿಮ್ಮ ಮಹಾದಶಾ ಸ್ವಾಮಿ ಯಾವ ತಾರೆಯಲ್ಲಿದ್ದಾನೆ ಎಂಬುದನ್ನು ತಿಳಿದು ಅದಕ್ಕೆ ತಕ್ಕಂತೆ ಸಣ್ಣ ಪರಿಹಾರಗಳನ್ನು ಮಾಡಿಕೊಂಡರೆ ನೀವು ಈ ಸುವರ್ಣ ಕಾಲದ ಸಂಪೂರ್ಣ ಲಾಭವನ್ನು ಪಡೆಯಬಹುದು. ವಿಶೇಷ ಪರಿಹಾರಗಳು. ಕುಂಭ ರಾಶಿಯವರೇ, ಹತಾಶರಾಗಬೇಡಿ.
ಶನಿ ದೇವನು ಫಲ ನೀಡಲು ವಿಳಂಬ ಮಾಡುತ್ತಾನೆ ನಿಜ, ಆದರೆ ಒಮ್ಮೆ ನೀಡಲು ಆರಂಭಿಸಿದರೆ ಜೀವನ ಪೂರ್ತಿ ಸುಖವಾಗಿರುವಂತೆ ಮಾಡುತ್ತಾನೆ. ಈ 11 ತಿಂಗಳ ಅವಧಿಯು ಮುಂದಿನ 30 ವರ್ಷಗಳವರೆಗೆ ಪುನಃ ಬರುವುದಿಲ್ಲ. ಆದ್ದರಿಂದ ಮಸಲತ್ತು ಬಿಡಿ, ಸೋಮಾರಿತನ ಬಿಡಿ ಮತ್ತು ನಿಮ್ಮ ಗುರಿಯತ್ತ ಗಮನ ಹರಿಸಿ. ವಿಶೇಷವಾಗಿ ಈ ಅವಧಿಯಲ್ಲಿ ಹಿರಿಯರ ಸೇವೆ ಮಾಡುವುದು, ನಿಸ್ಸಹಾಯಕರಿಗೆ ಕೈಲಾದ ಸಹಾಯ ಮಾಡುವುದು, ಮಹಿಳೆಯರನ್ನ ಗೌರವದಿಂದ ಕಾಣುವುದು ಮಾಡಿ. ಇದರಿಂದಾಗಿ ಶನಿದೇವನ ಪ್ರಭಾವಗಳು ಪಾಸಿಟಿವ್ ರೀತಿಯಲ್ಲಿ ನಿಮಗೆ ಲಭಿಸಲಿವೆ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಕುಂಭ ರಾಶಿಯ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ನೀವು ಹೊಸಬರಾಗಿದ್ದರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಶನಿದೇವ್ ಅಥವಾ ಜೈ ಶ್ರೀರಾಮ್ ಎಂದು ಬರೆಯಲು ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.